ಎಲ್ಲರಿಗೂ ನನ್ನ ನಮಸ್ಕಾರ. ಬಹುಶಃ ಇದು ಒಂದು ವಿಶೇಷವಾದಂಥ ಒಂದು ಸಂದರ್ಭ. ನಾವೆಲ್ಲರೂ ಯಾಕೆ ಸೇರಿದ್ದೀವಿ ಅಂತ ಹೇಳಿದ್ರೆ, ಚಿಕ್ಕ ಮಕ್ಕಳು ಹುಟ್ಟಿದಬ್ಬ, ಚಿಕ್ಕ ಮಕ್ಕಳದು ಹುಟ್ಟಿದಬ್ಬ ಮಾಡ್ತಾರೆ, ನಾಮಕರಣ ಮಾಡ್ತಾರೆ. ಆದರೆ ಇಲ್ಲಿ ಹುಟ್ಟಿದಬ್ಬ ಯಾರು ನಡೀತಿರೋದು ಅಂತಂದರೆ, ಅಬ್ದುಲ್ಲಾ ಖಾನ್ರು 43 ವರ್ಷ. ಅಂದರೆ ಇದೊಂದು ವಿಶೇಷವಾದಂಥ ಸಂದರ್ಭ. ಮನುಷ್ಯ ಹುಟ್ಟತಕ್ಕಂಥದ್ದು ಖಚಿತ, ಸಾವು ಕೂಡ ನಿಶ್ಚಿತ. ಮನುಷ್ಯ ಹುಟ್ಟುತ್ತಾನೆ, ಕೆಲವು ವರ್ಷಗಳಾದ ಮೇಲೆ ಅವನು ಸಾಯೋದು ಖಚಿತ. ಸತ್ಯ ಎಲ್ಲಿ ಹೋಗ್ತಾನೆ ಅಂದರೆ ಮಣ್ಣಿಗೆ ಹೋಗ್ತಾನೆ. ಇದೊಂದು ಮಾಯಾಲೋಕ. ಹುಟ್ಟು ಮತ್ತು ಸಾವು, ಆ ಮಧ್ಯದಲ್ಲಿ ಬದುಕಿದೆಯಲ್ಲ, ಆ ಬದುಕನ್ನು ಸ್ವಾರಸ್ಯಕರವಾಗಿ ಮಾಡಬರ್ತಕ್ಕಂಥದ್ದು. ಅಂದರೆ ಬದುಕು ಅಂದರೆ ಯಾವುದು ಅಂತಂದರೆ, ನಾನೊಬ್ಬರೇ ತಿನ್ನೋದು, ನಾನೊಬ್ಬರೇ ಊಟ ಮಾಡೋದು ಅಂತಕ್ಕಂಥದ್ದಲ್ಲ. ನಾನೂ ಚೆನ್ನಾಗಿರಬೇಕು, ನನ್ನ ಜೊತೆಗಿರ್ತಕ್ಕಂಥ ಜನರು ಕೂಡ ಚೆನ್ನಾಗಿರಬೇಕು ಅಂತಕ್ಕಂಥದ್ದು ಆ ಭಾವನೆ ಇರಬೇಕು. ಆ ಭಾವನೆ ಇರಲಿ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಅಬ್ದುಲ್ಲಾ ಖಾನ್ ಏನು ಮಾಡಿದ್ದಾನೆ, ಇಲ್ಲಿ ಟೈಲರಿಂಗ್ ಮಿಷನ್ಸ್ ಹಾಕಿದ್ದಾನೆ. ಟೈಲರಿಂಗ್ ಮಿಷಿನ್ ಹಾಕಿ, ಟೈಲರಿಂಗ್ ಮಿಷನ್ನಲ್ಲಿ ಹೆಣ್ಮಕ್ಳಿಗೆ ಬನ್ನಿ ಟ್ರೈನಿಂಗ್ ಕೊಡಿಸ್ತಕ್ಕಂಥ ಕೆಲಸ ಕೂಡ ಮಾಡ್ತಾರೆ. ಬಹುಶಃ ಇದು ಅದರ ಜೊತೆಯಲ್ಲಿ ಎಲ್ಲರಿಗೂ ಕೂಡ ಇವತ್ತೊಂದು ಐ ಕ್ಯಾಂಪ್ ಮಾಡಿ, ಹೆಲ್ತ್ ಕ್ಯಾಂಪ್ ಮಾಡಿ, ಹೆಲ್ತ್ ಕ್ಯಾಂಪ್ನಲ್ಲಿ ಯಾರ್ಯಾರಿಗೆ ಏನೇನು ಆರೋಗ್ಯದ ಕೊರತೆ ಇದೆ, ಏನು ತೊಂದರೆ ಇದೆ ಅಂತಕ್ಕಂಥದ್ರ ಜೊತೆಗೆ ಅದು ಕನ್ನಡಕವನ್ನು ಕೂಡ ಕೊಡ್ತಕ್ಕಂಥದ್ದು, ಈ ರೀತಿಯಾದಂಥ ಅನೇಕ ಕೆಲಸಗಳನ್ನ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ದೇವರವ್ರಿಗೆ ಒಳ್ಳೇದು ಮಾಡಲಿ. ಯಾವತ್ತೂ ಕೂಡ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು, ನಾವು ಹುಟ್ಟಬೇಕಾದಾಗ ನಾವೆಲ್ಲರೂ ಕೂಡ ಯಾವ ಥರ ಹುಡ್ತೀವಿ ಹೇಳಿ. ನಾನು ಯಾವ ರೀತಿಯಾಗಿ ಹುಟ್ಟಿದನೋ, ಅಬ್ದುಲ್ಲಾ ಖಾನ್ ಹುಟ್ಟಿರೋದು ಹಂಗೆ, ನಸುರಲ್ಲ ಹುಟ್ಟಿರೋದು ಹಂಗೇನೆ. ಅಂದರೆ ನಾವು ಹುಟ್ಟೆಲ್ಲರೂ ಒಬ್ಬರೇ, ಹುಟ್ಟುವಾಗ ಎಲ್ಲರೂ ಕೂಡ ಮನುಷ್ಯರು, ಅಂದರೆ ದೇವಮಾನವರು ನಾವೆಲ್ಲರೂ ಕೂಡ. ಹುಟ್ಟಿದ ಮೇಲೆ ಒಂದೊಂದು ಜಾತಿ ಒಂದೊಂದು ಸೀಮಿತವಾಗಿ ನಾವೆಲ್ಲರೂ ಕೂಡ ದೇವ್ರ ಮಕ್ಕಳಾಗ್ತೀವಿ. ಆದರೆ ನಾವು ಇಲ್ಲಿರೋದ್ರಲ್ಲಿ ಯಾರಪ್ಪ ಅಂದರೆ, ಹುಟ್ಟಿದಾಗ ನಾವೆಲ್ಲರೂ ಕೂಡ ಭಾರತೀಯರು. ಆಮೇಲೆ ಭಾರತೀಯರಾದ ಮೇಲೆ ನಾವು ಅವ್ರ ಹೆಸರು ಇವ್ರ ಹೆಸರು ಇಟ್ಕೊಳ್ತೇವೆ. ಹೆಂಗಪ್ಪ ಅಂತಂದರೆ, ಈಗ ಒಂದು ರೀತಿ, ಈಗ ನಿಮಗೊಂದು ಕಾರ್ ಇರುತ್ತೆ. ಕಾರನ್ನ ನೀವು ನೋಡಿದ ತಕ್ಷಣ ಹೇಳ್ತೀರಿ, ಇದು ಅಂಬಾಸಿಡರ್ ಕಾರು, ಇದು ಫಾರ್ಚುನರ್ ಕಾರು, ಇದೊಂದು ಫಿಯಟ್ ಕಾರು ಅಂತ ಹೇಳ್ತೀರಿ. ಅಂದರೆ ಅದೇ ರೀತಿಯಾಗಿ ಹುಟ್ಟತಕ್ಕಂಥದ್ದು ಎಲ್ಲದೂ ಒಂದೇ ರೀತಿಯಲ್ಲಿ, ಆದರೆ ಹೆಸರು ಇಟ್ಕೊಳ್ತಕ್ಕಂಥದ್ದು ಬೇರೆ ಇರ್ತಕ್ಕಂಥದ್ದು. ಅಬ್ದುಲ್ಲಾ ಖಾನ್ ಅಂತ ಅವ್ರು ಇಟ್ಕೊಳ್ತಾರೆ, ನಾನು ಜಯಚಂದ್ರ ಅಂತ ಇಟ್ಕೊಳ್ತಿರುತ್ತೆ. ಹೆಸರು ಬದಲಷ್ಟೇ, ಆದರೆ ಮೂಲತಃ ನಾವೆಲ್ಲರೂ ಕೂಡ ಅಣ್ಣ ತಮ್ಮಂದಿರು, ಭಾರತೀಯರು ಅಂತಕ್ಕಂಥದ್ದನ್ನು ಅದು ಏನೇ ಇದ್ರೂ ಕೂಡ ನಮ್ಮ ದೇಶದಲ್ಲಿ ಒಂದು ದೊಡ್ಡ ತೊಂದರೆ ಅಂತ ಹೇಳಿದ್ರೆ ಬಡತನ ಇದೆ, ಜನಸಂಖ್ಯೆ ಜಾಸ್ತಿ ಇದೆ, ಸಮಸ್ಯೆಗಳು ಜಾಸ್ತಿ ಇದೆ. ಆ ಸಮಸ್ಯೆಗಳನ್ನ ಬಗೆಹರಿಸ್ತಕ್ಕಂಥ ಕೆಲಸವನ್ನ ಯಾರು ಅತ್ಯಂತ ಪ್ರಾಮಾಣಿಕವಾಗಿ ಮಾಡ್ತಾರೆ ಅಂಥವ್ರು ಜನನಾಯಕರಾಗಬೇಕು, ಅಂಥವ್ರು ಬೆಳೀಬೇಕು, ಅಂಥವ್ರು ಮುಂದೆ ಬರಬೇಕು. ಎಲ್ಲೋ ಒಂದು ಕಡೆಗೆ ಅಬ್ದುಲ್ಲಾ ಖಾನ್ ಸಣ್ಣದೋ ಪುಟ್ಟದೋ ಏನಾದ್ರು ಮಾಡ್ತಲೇ ಇರ್ತಾರೋ. ಆ ರೀತಿಯಾಗಿ ಆ ಥರ ಚಟುವಟಿಕೆ ನೋಡಿದಾಗ ಬೇರೆಯವ್ರಿಗೆ ಬೇಸರನೂ ಕೂಡ ಆಗ್ತದೆ. ಅದೇನಾದರೂ ಕೂಡ ಅವ್ರು ಮಾಡ್ತಕ್ಕಂಥ ಕ್ರಿಯೆ ಇದೆಯಲ್ಲ, ಬಡವರಿಗೆ ಸಹಾಯ ಮಾಡ್ತಾನಲ್ಲ, ಅದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ದೇವರು ಒಂದು ಒಳ್ಳೇದು ಮಾಡಲಿ. ಯಾವಾಗಲೂ ಕೂಡ ಈ ರೀತಿಯ ಒಳ್ಳೆ ಕೆಲಸಗಳನ್ನ ಮಾಡ್ಕೊಂಬರ್ಲಿ. ಈಗ ನನಗೆ ಟ್ರೈನಿಂಗ್ ಕೊಡ್ತಾ ಇದ್ದೀನಿ ಅಂತ ಹೇಳಿದೆ. ಈಗ ಅದು ನಾನು ತೀರ್ಮಾನ ಮಾಡಿದ್ದೀನಿ, 100 ಟೈಲರಿಂಗ್ ಮಿಷನ್ನ ಕೊಡಬೇಕು ಅಂತ ಹೇಳಿ ನಾನು ತೀರ್ಮಾನ ಮಾಡಿದ್ದೀನಿ. ಆ ಸಂದರ್ಭದಲ್ಲಿ ನಿಮಗೂ ಜನಕ್ಕೂ ಕೂಡ ಇಲ್ಲಿ ಈ ಕ್ಷೇತ್ರದಲ್ಲಿ, ಈ ಭಾಗದಲ್ಲಿ, ಈ ವಾರ್ಡ್ನಲ್ಲಿ ಇರ್ತಕ್ಕಂಥವರು ಕೂಡ ಸಿಗುವಂಥ ಅವಕಾಶ ಕೂಡ ಆಗ್ತದೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಮೆಲ್ಲರ ಪರವಾಗಿ ನಿಂತಿರ್ತಕ್ಕಂಥ ಅಬ್ದುಲ್ಲಾ ಖಾನ್ಗೆ
ದೇವರು ಹೆಚ್ಚು ಆರೋಗ್ಯ, ಆಯುಷ್ಯು ಮತ್ತು ನೆಮ್ಮದಿಯನ್ನು ಕೊಡಲಿ. ಇದೇ ರೀತಿಯಾಗಿ ಸಹಾಯ ಮಾಡ್ತಕ್ಕಂಥ ಮನಸ್ಸನ್ನು ಕೂಡ ಕೊಡಲಿ ಅಂತ ಹೇಳಿ ನಾನು ಹಾರೈಸಿ ನಾನು ಮಾತುಕೊಳ್ತೇನೆ. ನಿವೇಶನ ಬಗ್ಗೆ ಈಗ ಇದು ನಿವೇಶನಗಳು ನಾನು ಈಗ ಇಲ್ಲೇ ಕಮಿಷನರ್ ಇದ್ದಾರೆ, ಇಲ್ಲ ತಹಸೀಲ್ದಾರ್ ಇದ್ದಾರೆ, ಎಲ್ಲರೂ ಇಲ್ಲೇ ಇದ್ದಾರೆ. ನಾವು ದೊಡ್ಡದಾಗಿ ಕಮಿಷನ್ ಇವತ್ತು ಸೈಟ್ ಕೊಡಬೇಕು ಅಂತ ಮಾಡಿದ್ವಿ. ಸೈಟ್ ಕೊಡಬೇಕು ಅಂತ ಮಾಡಿ ನಾವು ಅಪ್ಲಿಕೇಶನ್ ಎಷ್ಟಾಗಿದೆ? 10,000 ಜನ ಅಪ್ಲಿಕೇಶನ್ ತಗೊಂಡೋಗಿ ಅಪ್ಲಿಕೇಶನ್ ಹಾಕೋಂಥವ್ರು 10,000 ಜನ. ಆದರೆ ಕೊನೆ ಪಕ್ಷ ಅಂದರೆ 7,000 ಜನ ಬಡವರೇ ಇರ್ತಾರೆ. ಎಲ್ರಿಗೂ ಸೈಟ್ ಕೊಡಬೇಕು ಅಂದರೆ ಕಷ್ಟ ಆಗ್ತದೆ. ಎಲ್ಲೋ ಒಂದು ಕಡೆಗೆ ನಾನು ಎಲ್ರಿಗೂ ಸೈಟ್ ಕೊಡಬೇಕು ಅಂತ ನಾನು ಉದ್ದೇಶ ಇಟ್ಕೊಂಡು ಹೋಗ್ತಾ ಇದ್ದೀನಿ. ಅದಕ್ಕೆ ನಾನಾ ರೀತಿಯಾದಂಥ ತೊಂದರೆಗಳು ಬರ್ತಾ ಇದ್ದಾವೆ. ಆದ್ರೆ ನಾನು ಯಾವುದೇ ರೀತಿಯಲ್ಲೂ ಕೂಡ ಯಾರಿಗೂ ಕೂಡ ತೊಂದರೆ ಕೊಡ್ತಕ್ಕಂಥವನಲ್ಲ. ಇವತ್ತು ಕಾನೂನು ಪ್ರಕಾರ ಕರಾರುವಾಕ್ಕಾಗಿ ಕಾನೂನುಬದ್ಧವಾಗಿ ನಾನು ಯಾವತ್ತೂ ಕೂಡ ನಾನು ಜನ ಉಪಯೋಗಿ ಕೆಲಸಗಳನ್ನ ಮಾಡ್ತಕ್ಕಂಥದ್ದು, ನಿವೇಶನ ಕೊಡ್ಬೇಕಂತಕ್ಕಂಥದ್ದು ಕೂಡ ಅಷ್ಟೇ ಜನಪರವಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು ಕಾನೂನು ಪ್ರಕಾರನೇ ಮಾಡ್ತೀವಿ. ಆದರೆ ಎಲ್ಲ ಒಂದು ಕಡೆಗೆ ರಾಜಕೀಯ ಇವತ್ತು ರಾಜಕೀಯ ಮಿಶ್ರಿತ ಇರ್ತಕ್ಕಂಥದ್ದು, ಇವತ್ತು ವಿರೋಧಗಳು ವ್ಯತ್ಯಾಸಗಳು ಕೂಡ ಇರ್ತದೆ. ಅದೇನೇ ಆದರೂ ಕೂಡ ನಾನು ಜನಗಳಲ್ಲಿ ನಾನು ಮನವಿ ಮಾಡ್ತಕ್ಕಂಥದ್ದು ಅಂದರೆ ನಾನು ಮಾಡ್ತಕ್ಕಂಥದ್ದು ಅತ್ಯಂತ ಪ್ರಾಮಾಣಿಕವಾಗಿ ಬಡವರಿಗೆ ಸಹಾಯ ಮಾಡ್ತಕ್ಕಂಥ ದೃಷ್ಟಿಯಿಂದ ಮಾಡ್ತಿದ್ದೀನಿ ಅಂತಕ್ಕಂಥದ್ದನ್ನ ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಮನವಿಯನ್ನು ಮಾಡಿ ನಾನು ಈಗ ಕೆಲವೇ ದಿವಸದಲ್ಲಿ ಅದು ಮನೆಗಳಿಗೆ ಅಲ್ಲಲ್ಲ ಮನೆಗಳಿಗೆ ಕೇಳಕ್ಕಲ್ಲ. ಅದು ಮನೆ ಬೆಲೆ ಎಷ್ಟು ಗೊತ್ತಾ? 7.5 ಲಕ್ಷ. 7.5 ಲಕ್ಷ. 1 ಲಕ್ಷ ಕೊಟ್ರೆ ನಿನಗೆ ಮನೆ ನಿನಗೆ ಆಗ್ತದೆ. ಇನ್ನಿದ್ದು ಸರ್ಕಾರನೂ ಕೊಡುತ್ತೆ, ಸ್ವಲ್ಪ ಸಾಲನೂ ಆಗ್ತದೆ. ಅದಕ್ಕೆ 1 ಲಕ್ಷ ರೂಪಾಯಿ ಕಟ್ಟಿದ್ರೆ ಕೊಡ್ತಕ್ಕಂಥ ತೀರ್ಮಾನ ಮಾಡಿರ್ತಕ್ಕಂಥದ್ದು ನಮ್ಮ ಸರ್ಕಾರ. ಅದರಲ್ಲೂ ಅದರಲ್ಲಿ ಜಮೀರ್ ಅಹ್ಮದ್ ನಮ್ಮ ಹೌಸಿಂಗ್ ಮಂತ್ರಿಯಾಗಿ ಅಂದರೆ ವಸತಿ ಸಚಿವರಾಗಿ ಮಾಡಿರ್ತಕ್ಕಂಥ ತೀರ್ಮಾನ, ಸಿದ್ದರಾಮಯ್ಯನವರು ಕೂತ್ಕೊಂಡು ತೀರ್ಮಾನ ಮಾಡಿರ್ತಕ್ಕಂಥದ್ದು. ಆ ಯೋಜನೆ ಅದು ಕೂಡ ಪೂರ್ಣ ಆಗ್ತಾ ಇದೆ. ನಾನು ಒಂದು 250 ಮನೆಗಳಾಗಿದೆ, ಅದನ್ನು ಕೂಡ ಕೊಡ್ತೇವೆ. ಮತ್ತು 5-6 ಸರ್ವೆ ನಂಬರ್ ಕೂಡ ಅದನ್ನು ಕೂಡ ಬಗೆಹರಿಸ್ತಕ್ಕಂಥ ರೀತಿಯಲ್ಲಿ ಪ್ರಯತ್ನವನ್ನು ಎಲ್ಲ ರೀತಿಯ ಪ್ರಯತ್ನವನ್ನು ಕೂಡ ಮಾಡ್ತಿದ್ವಿ. ಕಾನೂನು ಪ್ರಕಾರ ಅಡ್ಡಿಗಳು ತುಂಬ ಇದ್ದಾವೆ. ಅದನ್ನ ನಿವಾರಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ನಿಮ್ಮೆಲ್ಲರ ಆಶೀರ್ವಾದದ ಬಲದಿಂದ ನಾನು ಗೆದ್ದಿದ್ದೇನೆ. ಈ ಬಾರಿ ನಿಮಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗದೆ ಇರ್ತಕ್ಕಂಥ ರೀತಿಯಲ್ಲಿ ಎಲ್ಲ ಸಮಸ್ಯೆನೂ ಕೂಡ ಬಗೆಹರಿಸ್ಕೊಡ್ತೇನೆ. ಮತ್ತು ಅದರ ಜೊತೆಗೆ ನಿಮಗೆ ಬಿ ಡಿ ಕಾಲೋನಿಯಲ್ಲೂ ಕೂಡ ಅನೇಕ ಸಮಸ್ಯೆಗಳಿದೆ. ಅದೆಲ್ಲದೂ ಕೂಡ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಆ ಸಮಸ್ಯೆಗಳನ್ನು ಕೂಡ ಬಗೆಹರಿಸುವಂಥ ಕೆಲಸವನ್ನು ಅತ್ಯಂತ ಪ್ರಾಮಾಣಿಕವಾಗಿ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿ, ನನಗೆ ಏನು ಬೇಕು ಅಂತಂದರೆ ನಾನೊಬ್ಬರೇ ಮಾಡೋಕ್ಕಾಗೋದಿಲ್ಲ. ಅಬ್ದುಲ್ಲಾ ಖಾನ್ನ ನೀವು ಕೌನ್ಸಿಲರ್ ಮಾಡಿದಿರಿ, ನಸ್ರುಲ್ಲಾ ಕೌನ್ಸಿಲರ್ ಮಾಡಿದಿರಿ, ಇನ್ಯಾರಿಲ್ಲ ಅಲ್ಲಿ. ಎಲ್ಲರೂ ಅಧಿಕಾರಿಗಳು ನಮ್ಮ ಜೊತೆ ಇದ್ದೇ ಇರ್ತಾರೆ. ಆದರೆ ಈ ತೀರಿ ಜನಪ್ರತಿನಿಧಿಗಳಾಗಿರ್ತಕ್ಕಂಥವ್ರು ಸಮಸ್ಯೆನ ಬಗೆಹರಿಸೋದಕ್ಕೆ ನಮ್ಮ ಜೊತೆಗೆ ಇರಬೇಕಾಗುತ್ತೆ. ಇದ್ದಾಗ ಮಾತ್ರ ಕೆಲಸ ಬೇಗ ಆಗೋದಕ್ಕೆ ಸಾಧ್ಯ ಆಗ್ತದೆ. ಅವರೆಲ್ಲರ ಸಹಕಾರ ಕೂಡ ಇದೆ. ನಮಗೆ 21 ಜನ 31 ಜನ ಕೌನ್ಸಿಲರ್ಗಳಿದ್ದಾರೆ. ಅವ್ರು ಯಾವುದೇ ಪಕ್ಷದಲ್ಲಿ ಗೆದ್ದು ಬಂದರೂ ಕೂಡ ಅವರೆಲ್ಲರೂ ಕೂಡ ಅಭಿವೃದ್ಧಿಗೆ ಕೈ ಜೋಡಿಸ್ತಕ್ಕಂಥ ಮನೋಭಾವ ಇರತಕ್ಕಂಥವರಿದ್ದಾರೆ. ಅವರೆಲ್ಲರ ಸಹಕಾರವನ್ನು ಪಡೆದು ನಿವೇಶನ ಕೊಡ್ತಕ್ಕಂಥದ್ದು ಕೂಡ ಅದನ್ನು ಮಾಡುವಂಥ ಕೆಲಸವನ್ನು ಮಾಡ್ತೀನಿ. ಇದರಲ್ಲಿ ರಾಜಕೀಯವನ್ನು ಬೆರೆಸಬಾರ್ದು, ಬಡವರಿಗೆ ಸಹಾಯ ಮಾಡಬೇಕು ಅಂತಕ್ಕಂಥದ್ದೇ ಒಂದು ಗುರಿ ಆಗಬೇಕು ಅಂತಕ್ಕಂಥ ಮಾತನ್ನು ಕೂಡ ಹೇಳಿ ನಾನು ಮಾತನಾಡ್ತೀನಿ. ನಮಸ್ಕಾರ.
ನೀವು ಮಂತ್ರಿ ಆಗ್ಬೇಕು, ಇವ್ರು ನಮ್ಮ ಎಲ್ಲಾರ್ದು ನಮ್ಮ ಅಭಿಪ್ರಾಯ. ನೀವು ಮಂತ್ರಿ ಆಗ್ಲೇಬೇಕು, ಅಭಿವೃದ್ಧಿ ಇನ್ನ ಬರ್ಬೇಕು ನಮ್ಮ ಸಿರಾಗೆ. ಈ ಸರಿ ಮಳೆ ಬಂತ? ಇಲ್ಲ, ಕೆರೆ ನೀರು ಫುಲ್ ಐತೆ ಸರ್, ಫುಲ್ ಐತೆ ಸರ್. ಹಾಗಾಗಿ ನನ್ನ ಇವತ್ತು ಕಾರ್ಯಕ್ರಮವೂ ಇರಲಿಲ್ಲ. ಇಲ್ಲಪ್ಪ, ನಾನು ನೆನ್ನೆ ಎಲ್ಲ ಕಾರ್ಯಕ್ರಮಗಳು ಮುಗ್ಬಿಡ್ತು ಸಾಹೇಬ್ರದ್ದು. ಆದ್ರೂ ಸಹ ನಾಳೆ ನಿನ್ ಕಾರ್ಯಕ್ರಮಕ್ಕೆ ಬರ್ತೀನಿ, ಸ್ವಲ್ಪ ಬಿಸಿಲು ಹೋಗ್ಲಿ, 4 ಗಂಟೆ ಮೇಲೆ ಇಟ್ಕೊ, ನಿನ್ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಇವತ್ತು ಬಂದಿದ್ದಾರೆ. ಅದು ನಿಜವಾಗ್ಲೂ ಅವ್ರ ಮನಸ್ಸಿಂದ ಬಂದಿರೋದು ನನಗೆ ಇವತ್ತು ಬಹಳ ಖುಷಿ ತಂದಿದೆ. ನಾನು ನನ್ನ ಕಡೆಯಿಂದ ಹಾಗೂ ನಿಮ್ಮೆಲ್ಲರ ಪರವಾಗಿಂದ, ನನ್ನ ವಾರ್ಡ್ ಕಡೆಯಿಂದ ನಾನು ಟಿ ಬಿ ಜಯಚಂದ್ರ ಸಾಹೇಬರಿಗೆ ಅಭಿನಂದನೆಗಳು, ವಂದನೆಗಳನ್ನು ಸಲ್ಲಿಸಕ್ಕೆ ಬಯಸ್ತಾ ಇದ್ದೀನಿ. ಈಗ ಮನವಿ ಹೌದು, ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ನಿಮ್ಗೆಲ್ಲ ಗೊತ್ತಿದೆ. ಅದು ಎಷ್ಟು ಕ್ಲೀನ್ ಆಗಿ ಮೇಂಟೈನ್, ಏನು ಎಷ್ಟು ಶಿಸ್ತು ಸಾಹೇಬ್ರು ಅಂದ್ರೆ, ಅದು ತಗೊಂಡ್ಬಂದಿರೋದೇ ಸಾಹೇಬ್ರು. ಅದು ಅದಕ್ಕೆ ಬಹಳ ಕಷ್ಟಪಟ್ಟು ಬೇರೆ ಕಡೆ ಎಲ್ಲ ಹೋಗ್ಬಿಟ್ಟಿತ್ತು. ಹೋಗ್ಬಾರ್ದು, ನನ್ ಶಿರಾಕ್ಬೇಕು ಅಂತ ಆ ಶ್ರಮ ಪಟ್ಟಿ ತಗೊಂಡ್ಬಂದಿದ್ದಾರೆ. ಇವತ್ತು ಆ ಬದಲು ನನ್ನ ಕಾರ್ಯಕ್ರಮ ಅಂದ್ರೆ ಸಾಹೇಬ್ರು ಮಿಸ್ ಮಾಡಲ್ಲ, ಬಂದೇ ಬರ್ತಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತಿದೆ, ನನ್ನಲ್ಲ, ಅದು ಅಬ್ದುಲ್ಲಾದಲ್ಲ ಕಾರ್ಯಕ್ರಮ, ಅದು ಬಡವರು ಕಾರ್ಯಕ್ರಮ, ಬಿಡಿ ಕಟ್ಟೋರ ಕಾರ್ಯಕ್ರಮ, ಸ್ಲಮ್ ಏರಿಯಾನ ಇರೋರ ಕಾರ್ಯಕ್ರಮ ಅಂತ ಅವ್ರಿಗೆ ಅರ್ಥ ಮಾಡ್ಕೊಂಡಿದ್ದಾರೆ. ಇವತ್ತು ಬಂದಿದ್ದಾರೆ. ನಾನು ಸಾಹೇಬ್ರಿಗೂ ಮನವಿ ಮಾಡಿದ್ದೀನಿ, ನೀವು ಎಷ್ಟು ಬೇಕಾದ್ರೂ ಸೈಟ್ ಕೊಡ್ಬೋದು. ನೀವು ಅರ್ಹರ್ ಫಲಾನುಭವಿಗೆ ನಾನು ಹುಡುಕ್ತೀನಿ, ನೀವು ಗ್ರೌಂಡ್ ರಿಯಾಲಿಟಿನೂ ಚೆಕ್ ಮಾಡಿ. ಅರ್ಹರ್ ಫಲಾನುಭವಿ ಯಾರ್ಯಾರಿದ್ದಾರೆ, ಅವ್ರಿಗೆ ಮನೆ ಬೇಕು, ಅವ್ರಿಗೆ ನಿವೇಶನ ಬೇಕು ಅಂತ ಅವ್ರಿಗೆ ದಯವಿಟ್ಟು ನಾನು ಮನವಿ ಮಾಡ್ತೇನೆ. ಸಾಹೇಬರು ಹೆಚ್ಚಿನದಾಗಿ ನನ್ನ ಇದಕ್ಕೆ ನನ್ನ ವಾರ್ಡ್ ನಂಬರ್ 19ಗೆ 100 ಸೈಟ್ ಕೊಟ್ಟು ನಿಮಗೆ ಸಹಕಾರ ಕೊಡ್ಬೇಕಂತ ಎಲ್ಲ ಕಡೆ ನಾನು ಸಾಹೇಬರಿಗೆ ಕೈ ಮುಗಿದು ಕೇಳ್ಕೊಂತ ಇದ್ದೀನಿ. ಇವತ್ತು ನನಗೂ ಬಿಡ್ಬೇಡಿ, ನನ್ನ ಸಾಹೇಬ್ರಿಗೂ ಬಿಡ್ಬೇಡಿ, ನಾವು ಜೊತೆಗಿರೋಣ. ಅಲ್ಪಸಂಖ್ಯಾತರ ಸ್ಟೇಟ್ ಉಪಾಧ್ಯಕ್ಷರು ಅಬ್ದುಲ್ಲಾ ಖಾನ್ ಅವರ ಹುಟ್ಟುಹಬ್ಬ ವಾರ್ಡ್ ನಂಬರ್ 19ಗೆ ಬೆಳಿಗ್ಗೆಯಿಂದ ಹಲವಾರು ಕಾರ್ಯಕ್ರಮ ನಡೀತು. ಇಲ್ಲಿ ನಾವು ದೇವರ ಹತ್ರ ಅಲಿಖಾನ್ ಬಾಷಾ ದರ್ಗಕ್ಕೆ ಬಂದು ಚಾದರನ್ನು ಅರ್ಪಿಸಿ ಪೂಜೆಯಿಂದ ವಿಶೇಷ ಪೂಜೆಯನ್ನು ಸಲ್ಲಿಸಿ ಅವರಿಗೆ ಪ್ರಾರ್ಥನೆ ಮಾಡಿದ್ವಿ.